FA2ಗೆ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಈ ವಿಡಿಯೋದಲ್ಲಿ ಲಿಸ್ಟ್ ಮಾಡ್ತಾ ಇದೀನಿ. ಕೊನೆ ತನಕ ಕೇಳಿ, ಯಾಕಂದ್ರೆ ನಾನು ನಿಮ್ಗೆ ಒಂದಿಷ್ಟು ಟಿಪ್ಸ್ ಕೂಡ ಹೇಳ್ತಾ ಇದ್ದೀನಿ, ಇಲ್ಲಿ ಮರೆಯಕ್ಕೆ ಹೋಗಬೇಡಿ. FA2ಗೆ ನಾನು ಲಿಸ್ಟ್ ಮಾಡಿರುವಂತ ಚಾಪ್ಟರ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಕೋಆರ್ಡಿನೇಟ್ ಜಾಮೆಟ್ರಿ ಮತ್ತೆ ಟ್ರಯಾಂಗಲ್ಸ್ ಚಾಪ್ಟರ್ ಇಂದ ಬರುವಂತ ಕ್ವೆಶನ್ಸ್, ರೈಟ್. ಸೊ ಇಲ್ಲಿ 1 ಮಾರ್ಕಿಗೆ ಬರುವಂತ ಕ್ವೆಶನ್ಸ್ ನೋಡಿ, ಟ್ರಯಾಂಗಲ್ಸ್ ಇಂದ ಬಂದ್ರೆ ನಿಮಗೆ ಸಿಮಿಲಾರಿಟಿ ಮತ್ತೆ BPT ಮೇಲೆ ರೇಷಿಯೋ ಬರೆಯುವಂಥದ್ದು ಅಥವಾ ಮಿಸ್ಸಿಂಗ್ ಸೈಡ್ಸ್ ನ ಕ್ಯಾಲ್ಕುಲೇಟ್ ಮಾಡುವಂತ ಕ್ವೆಶನ್ಸ್ ಅಂತೂ ಕಂಪಲ್ಸರಿ ಇರುತ್ತೆ. ಸೊ ಇವನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಬಂದಾಗ ಇದು AP ಹೌದೋ ಇಲ್ವೋ, ಕಾಮನ್ ಡಿಫರೆನ್ಸ್ ಕಂಡಿಡಿರಿ, nth ಟರ್ಮ್ ಕಂಡಿಡಿರಿ, 15ನೇ ಪದ ಕಂಡಿಡಿರಿ, ಯಾವ್ದಾದ್ರು ಮಿಸ್ಸಿಂಗ್ ವ್ಯಾಲ್ಯೂನ ಕಂಡಿಡಿರಿ ಅನ್ನೋ ತರ ಕ್ವೆಶನ್ಸ್ ಬರ್ತವೆ. ಅಷ್ಟೇ ಅಲ್ಲ, ಒಂದ್ ವೇಳೆ ನೀವು ಕೋಆರ್ಡಿನೇಟ್ ಜಾಮೆಟ್ರಿಗೆ ಅಂತ ಹೋದ್ರೆ, ಕೋಆರ್ಡಿನೇಟ್ ಜಾಮೆಟ್ರಿಲಿ ನಿಮಗೆ ತುಂಬಾ ಸಿಂಪಲ್ ಆಗಿರುವಂತದ್ದು ಡಿಸ್ಟೆನ್ಸ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ ಮೇಲೆ ತುಂಬಾ ಸಿಂಪಲ್ ಕ್ವೆಶನ್ಸ್ ನಿಮಗೆ ಇಲ್ಲಿ 1 ಮಾರ್ಕಿಗೆ ಬರ್ತವೆ. ಅದೇ ತರ ಸ್ವಲ್ಪ 1 ಮಾರ್ಕ್ ಅಲ್ಲಿ ಸಬ್ಜೆಕ್ಟಿವ್ ಕ್ವೆಶನ್ ಅಂತ ಹೋದಾಗ ಅಥವಾ 2 ಮಾರ್ಕ್ಸ್ ಕ್ವೆಶನ್ಸ್ಗೆ ಅಂತ ಹೋದಾಗ ಟ್ರಯಾಂಗಲ್ಸ್ ಅಲ್ಲಿ ನೋಡಿ ಸಿಮಿಲಾರಿಟಿ ಕ್ರೈಟೀರಿಯಾ ಬರೆಯೋದಾಗ್ಲಿ ಅಥವಾ ಇದೇ ತರ ಮಿಸ್ಸಿಂಗ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋದಾಗ್ಲಿ ಅಂಡ್ ಪ್ರೂಫ್ ಕ್ವೆಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಿಂಪಲ್ ಆಗಿರುತ್ತೆ, 2 ಮಾರ್ಕ್ಸ್ ಕೇಳ್ತಾರೆ. ಟೆಕ್ಸ್ಟ್ ಬುಕ್ ಅಲ್ಲೂ LB ದಲ್ಲೂ ಈ ತರ ಕ್ವೆಶನ್ಸ್ ಅವೈಲೇಬಲ್ ಇದೆ. ಅಷ್ಟೇ ಅಲ್ಲ ಮಕ್ಕಳೇ, ನಿಮಗೆ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿ ಬರಬೇಕು. ಅಷ್ಟೇ ಅಲ್ಲ, ಇದೇನ್ ಕ್ವೆಶನ್ ನೋಡ್ತಿದ್ದೀರಾ, ಮೋಸ್ಟ್ ಇಂಪಾರ್ಟೆಂಟ್, ತುಂಬಾ ರಿಪೀಟ್ ಆಗಿರುವಂತದ್ದು ಈ ಕ್ವೆಶನ್ ನಾನು ನಿಮ್ಗೆಗೋಸ್ಕರ ತಂದಿದ್ದೀನಿ. ಅಂಡ್ ದಿಸ್ ಒನ್ ಆಸ್ ವೆಲ್ ಎಕ್ಸಾಮ್ ಅಲ್ಲಿ ಪ್ರಿಪರೇಟರಿ ಮಾಡೆಲ್ ಪೇಪರ್ ಮತ್ತೆ ಬೋರ್ಡ್ ಪೇಪರ್ ಅಲ್ಲೂ ಕೇಳಿರುವಂತಹ ಕ್ವೆಶನ್ ಇದು. ಸೊ ಖಂಡಿತ ಪ್ರಾಕ್ಟೀಸ್ ಮಾಡಲೇಬೇಕು. ದೀಸ್ 4 ಪ್ರೂಫ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಥಿಯಲ್ಸ್ ಪ್ರಮೇಯ ಮತ್ತು ಸಿಮಿಲಾರಿಟಿ ಯಾವ್ಯಾವ ಕ್ರೈಟೀರಿಯಾ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ? 4 ಅಂತ ಹೇಳಿದೆ, BPT, ಥಿಯಲ್ಸ್ ಪ್ರಮೇಯ ಅಂಡ್ 3 ಸಿಮಿಲಾರಿಟಿ ಕ್ರೈಟೀರಿಯಾ. ನಿಮ್ಗೆ ಇವು 4ರಲ್ಲಿ ಯಾವ್ದು ಬರುತ್ತೆ ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಯಾವ್ದು ನಿಮಗೆ ಅರ್ಥ ಆಗಿಲ್ಲ ಅಂತಂದ್ರೆ 1 ಶಾರ್ಟ್ ವಿಡಿಯೋ ಆಲ್ರೆಡಿ ಅವೈಲೇಬಲ್ ಇದೆ ಟ್ರಯಾಂಗಲ್ಸ್ ಚಾಪ್ಟರ್ ಇಂದ, ಹೋಗಿ ವಿಡಿಯೋ ನೋಡಿ, ಈ 4 ಕರೆಕ್ಟ್ ಆಗಿ ನೋಡಿ ಕಲ್ಕೊಂಡು ಪ್ರಾಕ್ಟೀಸ್ ಮಾಡಿ ಅಂಡ್ ವಾಪಸ್ ಬಂದು ನನ್ನ ಕಾಮೆಂಟ್ ಅಲ್ಲಿ ತಿಳಿಸ್ಬೇಕು ಮತ್ತೆ ಎಷ್ಟು ಬರುತ್ತೆ ನಿಮಗೆ ಕಾನ್ಫಿಡೆಂಟ್ ಆಗಿ ಅಂತ. ಐ ನೀಡ್ ಟು ನೋ ದಟ್ ಆನ್ಸರ್ ಫ್ರಮ್ ಯು ಗೈಸ್. ಆಲ್ಸೋ ಈ ಚಾಪ್ಟರ್ ಅಷ್ಟಲ್ದೇನೆ ದೆನ್ ನೀವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಹೋದಾಗ ವರ್ಡ್ ಪ್ರಾಬ್ಲಮ್ ಅಲ್ಲಿ ಸಿಂಪಲ್ ಡೈರೆಕ್ಟ್ ಅಪ್ಲಿಕೇಶನ್ ಕ್ವೆಶನ್ ಅಂತಂದ್ರೆ ನೀವು AN SN ಡೈರೆಕ್ಟ್ ಯೂಸ್ ಮಾಡ್ಕೊಂಡು ಬರೆಯುವಂತ ಕ್ವೆಶನ್ಸ್. ಇದಕ್ಕೆ ಬೇಕಾಗಿರುವಂತ ಎಲ್ಲಾ ಟ್ರಿಕ್ಸ್ ಕೂಡ ನಾನು 1 ಶಾರ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಅಷ್ಟೇ ಅಲ್ಲ ಮಕ್ಕಳೇ, ಈ ಚಾಪ್ಟರ್ಗೆ ಎಸ್ಪೆಷಲಿ ಡೈರೆಕ್ಟ್ ಫಾರ್ಮುಲಾ ಕೂಡ ಕೇಳ್ತಾರೆ. ಫಾರ್ಮುಲಾ ಅಪ್ಲಿಕೇಶನ್ ಡೈರೆಕ್ಟ್, ಸೆಕೆಂಡ್ ಫಾರ್ಮುಲಾ ಡೈರೆಕ್ಟ್ ಆಗಿ ಕೇಳ್ತಾರೆ. ಅಂದ್ರೆ ವಾಟ್ ಇಸ್ ದ ಸಮ್ ಆಫ್ n ಟರ್ಮ್ಸ್, ಆ ತರ ಡೈರೆಕ್ಟ್ ಕ್ವೆಶನ್ಸ್ ಕೂಡ ಕೇಳ್ತಾರೆ. ಅದಕ್ಕಾಗಿ ನಿಮಗೆಲ್ಲ ಫಾರ್ಮುಲಾ ಲಿಸ್ಟ್ ಬೇಕು ಅಂತಂದ್ರೆ ನನಗೆ ಕಾಮೆಂಟ್ ಅಲ್ಲಿ ಬರೀರಿ ಫಾರ್ಮುಲಾ AP ಅಂತ. ನಾನು ನಿಮಗೆ ಅದರದ್ದು ವಾಟ್ಸಪ್ ಅಲ್ಲಿ ಆ ಫಾರ್ಮುಲಾ ಲಿಂಕ್ ಕೂಡ ಹಾಕ್ಕೊಡ್ತೀನಿ. ಅಷ್ಟೇ ಅಲ್ಲ ಮಕ್ಕಳೇ, ಈ ಎಲ್ಲಾ ವರ್ಡ್ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಹ್ಯಾವ್ ಟು ಸ್ಟಡಿ ವಿತ್ ಅಸ್. ಎಲ್ಲಾ ಡಿಫ್ರೆಂಟ್ ವೆರೈಟಿ ವರ್ಡ್ ಪ್ರಾಬ್ಲಮ್ಸ್ ಅಂತೂ ನಾನು ಕವರ್ ಮಾಡ್ತೀನಿ. ಅಪ್ಲಿಕೇಶನ್ ಲೆವೆಲ್ ಎಲ್ಲ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಸ್ಕೊಡ್ತೀನಿ. ಕೋಆರ್ಡಿನೇಟ್ ಜಾಮೆಟ್ರಿ ಅಂತ ಬಂದಾಗ ಆಬ್ವಿಯಸ್ಲಿ ಡೈರೆಕ್ಟ್ ಫಾರ್ಮುಲಾ ಅಪ್ಲಿಕೇಶನ್ ಕ್ವೆಶನ್ಸ್ ಅಂಡ್ ಫಾರ್ಮುಲಾ ಕೂಡ ಕೇಳ್ತಾರೆ. ಮಿಡ್ ಪಾಯಿಂಟ್ ಫಾರ್ಮುಲಾ ಅಂದ್ರೆ ಏನ್ ಹೇಳಿ ಅಂತ ಡೈರೆಕ್ಟ್ ಆಗಿ ಕೇಳ್ತಾರೆ. ಸೊ ಇದಕ್ಕೂ ಕೂಡ ನಿಮಗೆ ಫಾರ್ಮುಲಾ ಬೇಕಾಗುತ್ತೆ. ತುಂಬಾ ಸಿಂಪಲ್ ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸ್ ಇರ್ತವೆ. ಈ ಫಾರ್ಮುಲಾ ಲಿಸ್ಟ್ ಬೇಕು ಅಂದ್ರೆ ಕಾಮೆಂಟ್ ಮಾಡಿ, ಫಾರ್ಮುಲಾ ಅಂತ ಕಾಮೆಂಟ್ ಮಾಡಿ. ನಾನು ನಿಮಗೆ ವಾಟ್ಸಪ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಫಾರ್ಮುಲಾ ಲಿಂಕ್ ನ. ನೀವು ಕಮೆಂಟ್ ಮಾಡಬೇಕು ನನಗೆ. ಇಫ್ ಯು ರೈಟ್ 100 ಕಾಮೆಂಟ್ಸ್ ಬೇಕು ನನಗೆ ಫಾರ್ಮುಲಾ ಅಂತ. 100 ಕಾಮೆಂಟ್ಸ್ ಫಾರ್ಮುಲಾ ಅಂತ ಬಂದ್ರೆ ನಾನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಫಾರ್ಮುಲಾ ಶೀಟ್ ನ, ಈ 2 ಚಾಪ್ಟರ್ಗೆ ಬರುವಂತದ್ದು, ರೈಟ್. ಸೊ ಐ ವಿಲ್ ಬಿ ವೇಟಿಂಗ್ ಫಾರ್ ದಟ್. ಆಯ್ತಾ ಮಕ್ಕಳೇ? ಅಷ್ಟೇ ಅಲ್ಲ, ಇದಕ್ಕೆ ಬೇಕಾಗಿರುವಂತ ಎಲ್ಲ ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸ್ ಇಲ್ಲೆಲ್ಲ ಇದರಲ್ಲೇ ಹಾಕಿದ್ದೀನಿ, ನೋಡ್ಕೊಳ್ಳಿ ಈ ಕ್ವೆಶನ್ಸ್ ನ. ಇದಕ್ಕೆ ಇವನ್ನೆಲ್ಲ ಹೆಂಗ್ ಸಾಲ್ವ್ ಮಾಡಬೇಕು, ಏನಿಲ್ಲ, ಯಾವ್ದು ಟ್ರಿಕ್ ನ ಯೂಸ್ ಮಾಡಬೇಕು, ಯಾವ ತರ ಅಪ್ಲಿಕೇಶನ್ ಇದೆ, ಎಲ್ಲ ನಾನು ನಿಮಗೆ ಹೇಳಿಕೊಡ್ತೀನಿ. ಯಾವಾಗ? ಆಬ್ವಿಯಸ್ಲಿ ನಿಮ್ಗಾಗಿ FA2 ಮ್ಯಾರಥಾನ್ ಅಂತೂ ಬಂದೇ ಬರುತ್ತೆ. FA2 ಮ್ಯಾರಥಾನ್ ಬೇಕು ಅಂತಂದ್ರೆ ಮೆನ್ಷನ್ ಮಾಡಿ ನಿಮ್ಮ FA2 ಎಕ್ಸಾಮ್ ಡೇಟ್ಸ್ ನ. ಆಲ್ಸೋ ಬರೀರಿ ಕಾಮೆಂಟ್ ಅಲ್ಲಿ FA2 ಮ್ಯಾರಥಾನ್ ಅಂತ ಬರೀರಿ. ಅಷ್ಟೇ ಅಲ್ಲ, ನಿಮ್ಮ FA2 ಡೇಟ್ಸ್ ಕೂಡ ಮೆನ್ಷನ್ ಮಾಡಿ. ಲೆಟ್ ಸೇ ಫಾರ್ ಎಕ್ಸಾಂಪಲ್ 20th ಆಗಸ್ಟ್ ಇದೆ ಅಂತ ಅನ್ಕೊಳ್ಳಿ. 20th ಆಗಸ್ಟ್ ಇಂದ 27 ಆಗಸ್ಟ್, ಜಸ್ಟ್ ಎಕ್ಸಾಂಪಲ್ ಬರೀತಾ ಇದ್ದೀನಿ. ಇದನ್ನ ನನಗೆ ಕಾಮೆಂಟ್ ಅಲ್ಲಿ ಬೇಕು. ರೈಟ್ ದಿಸ್ ಇನ್ ಯೋರ್ ಕಾಮೆಂಟ್, ಬಿಕಾಸ್ ನಿಮಗೆ ಅತಿ ಶೀಘ್ರವಾಗಿ ನಾವು FA2 ಮ್ಯಾರಥಾನ್ ಕೂಡ ತಗೊಂಡ್ಬರ್ತೀವಿ. ಮಕ್ಕಳೇ, ಎಲ್ಲ ಚಾಪ್ಟರ್ದು ರಿವಿಷನ್ ಅಂತೂ ಆಗೇ ಆಗುತ್ತೆ. ನಿಮಗೇನಾದ್ರೂ ಬೇರೆ ಯಾವ್ದಾದ್ರು ಚಾಪ್ಟರ್ FA2 ಅಲ್ಲಿ ಇದ್ರೂ ಕೂಡ ಅದನ್ನು ಮೆನ್ಷನ್ ಮಾಡಿ ನನ್ನ ಕಾಮೆಂಟ್ ಅಲ್ಲಿ. ಐ ವಿಲ್ ಬಿ ಲುಕಿಂಗ್ ಇನ್ ಟು ದ್ಯಾಟ್. ಅದಕ್ಕೆ ಬೇಕಾಗಿರುತ್ತೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೂಡ ತರ್ತೀನಿ. ಈಗ ಈ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ನಿಮ್ಗೆ ಎಲ್ಲಿ ಸಿಗ್ತವೆ? ಇದರದ್ದು ಕಂಪ್ಲೀಟ್ PDF ನಾನು ಅಪ್ಲೋಡ್ ಮಾಡ್ತೀನಿ
ಆನ್ ಆರ್ ವಾಟ್ಸ್ಆ್ಯಪ್ ಚಾನಲ್. ನಿಮಗೆ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ವಾಟ್ಸ್ಆ್ಯಪ್ ಚಾನಲ್ದು ಲಿಂಕ್ ಸಿಗುತ್ತೆ. ಹೋಗಿ ಜಾಯಿನ್ ಆಗಿ, ನಿಮಗೆ ಎಲ್ಲ ನೋಟ್ಸ್ ಆ್ಯಂಡ್ PDF ಸಿಗೋದು ಅಲ್ಲೇ. ಈ ವಿಡಿಯೋದು ನೋಟ್ಸ್ ಆ್ಯಂಡ್ PDF ಸಿಗೋದು ಆ ವಾಟ್ಸ್ಆ್ಯಪ್ ಚಾನಲಲ್ಲಿ. ಸೊ ಗೋ ಆ್ಯಂಡ್ ಜಾಯಿನ್ ದ್ಯಾಟ್ ರೈಟ್ ನಾವು ಮಕ್ಕಳೇ, ಬಿಕಾಸ್ FA2 ಇನ್ನೇನು ಹತ್ರ ಬರ್ತಾ ಇದೆ ಅಂತ ಗೊತ್ತು. ಟೈಮ್ ವೇಸ್ಟ್ ಮಾಡಕ್ಕೆ ಹೋಗಬೇಡಿ. ಗೋ ಆ್ಯಂಡ್ ಜಾಯಿನ್ ರೈಟ್ ನಾವು. ಆಲ್ ರೈಟ್, ಸಿ ಯು ದೇರ್ ಇನ್ ದ ನೆಕ್ಸ್ಟ್ ವಿಡಿಯೋ.